ನೋಡ್ರಿ ನಾನು ಡೆಲ್ಲಿಗೆ ಹೋಗೋ ಟೈಮ್ ಬಂತು. ವರ್ಕ್ ಫ್ರಮ್ ಹೋಮ್ ಮುಗೀತು. ಬಾರಮ್ಮ ಆಫೀಸ್ಗೆ ಅಂತ ಕರೆಯಾಕತ್ತಾರ. ಅದಕ್ಕೆ ನಾ ರೆಡಿಯಾಗಿ ಕುಂತೀನಿ. ನಮ್ಮ ಮಮ್ಮಿ ಅದಕ್ಕೆ ನನಗೆ ಜೋಳದ ರೊಟ್ಟಿ ಮತ್ತು ಶೇಂಗಾ ಹಿಂಡಿ ಮಸ್ತ್ ಮಾಡಿಕೊಟ್ಟಿದ್ಲು. ಊಟ ಮಾಡಿ ರೆಡಿಯಾಗಿ ಪುಣೆಗೆ ಹೊಂಟೀನಿ. ಯಾಕಂದ್ರೆ ಪುಣೆಗೆ 9:20ಗೆ ನನಗೆ ಫ್ಲೈಟ್ ಐತಿ. ಜೋಳದ ರೊಟ್ಟಿ ನಾರ್ತ್ ಇಂಡಿಯಾ ಒಳಗೆ ಸಿಗೋದಿಲ್ಲ. ಸೊ 1 ಮಂತ್ ಆಗೋ ಅಷ್ಟು ನಮ್ಮ ಮಮ್ಮಿ ಜೋಳದ ರೊಟ್ಟಿ ಮಸ್ತ್ ಮಾಡಿಕೊಟ್ಟಿದ್ಲು ನನಗೆ. ಪುಣೆಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ನಂದು 9:20 ಫ್ಲೈಟ್ ಮಿಸ್ ಆಗಿಬಿಟ್ಟಿತ್ತು. ಯಾಕಂದ್ರೆ ಫುಲ್ ಟ್ರಾಫಿಕ್ ಇತ್ತು. ಪುಣೆಗಿಂತ ಮುಂಚೆ 2 hours ಅದರೊಳಗೆ ಹೋಗ್ಬಿಡ್ತು. ಇನ್ನೇನಪ್ಪ ಮತ್ತೆ ರೀಶೆಡ್ಯೂಲ್ ಮಾಡ್ಬೇಕಂತ ಹೋದ್ಮೇಲೆ ಅವ್ರು ಹೇಳಿದ್ರು 2500 ಪೇ ಮಾಡಿ ರೀಶೆಡ್ಯೂಲ್ ಮಾಡಿಕೊಡ್ತೀನಿ ಅಂತಂದು. ಆದರೆ ನಾನು ಏನು ಅಂದ್ಕೊಂಡಿದ್ದೆ, ಫ್ಲೈಟ್ ಮಿಸ್ ಆಯ್ತು, ಮತ್ತು ಬೇರೆ ಫ್ಲೈಟ್ ಬುಕ್ ಮಾಡಬೇಕು, 7,000-8,000 ಮತ್ತು ಹೋಗ್ಬಿಡುತ್ತೆ ಮುಂದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹಂಗಾಗಲಿಲ್ಲ. ಇಂಡಿಗೋ ಹೆಲ್ಪ್ ಡೆಸ್ಕ್ ಅವರು ನನಗೆ ಫುಲ್ ಹೆಲ್ಪ್ ಮಾಡಿದ್ರು. ನಾ ಹೋಗಿ ಡೆಲ್ಲಿಗೆ ರೀಚ್ ಆದೆ. ಡೆಲ್ಲಿ ಏರ್ಪೋರ್ಟ್ ಒಳಗೆ ನೋಡ್ರಿ ಮಸ್ತ್ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದ್ರು. ಹೋಗೋ ದಿನ ಕ್ರಿಸ್ಮಸ್ ಇತ್ತು. ಸೊ ಡೆಕೋರೇಷನ್ ನೋಡ್ತಾ ಹೊರಗೆ ಹೋದ್ವಿ.